त्रैलोक्य संपदालय समलेखन वितये सच्चिदानंद रूपाय शिवाय ब्रह्मणे नमः. ತ್ರಿಕಾಲವಂದರು ಪೂಜ್ಯರಾದ ನನ್ನ ಅಂತರಂಗದ ಸದ್ಗುರು ಸುಕ್ಷೇತ್ರ ಇಂಚಿಗೇರಿ ಮಠದ ಸದ್ಗುರುಗಳಾದ ಸದ್ಗುರು ಸಮರ್ಥ ಬಾಬುಸಾಹೇಬ್ ಮಹಾರಾಜರನ್ನ ಹೃದಯದಲ್ಲಿ ಧ್ಯಾನಿಸಿಕೊಂಡು ಭಕ್ತಿ ಮುಕ್ತಿಯ ಪುಣ್ಯಕ್ಷೇತ್ರವಾಗಿರತಕ್ಕಂಥ ದಿಗ್ಗವಾಡಿ ಗ್ರಾಮದಲ್ಲಿ ಸದ್ಗುರು ಮಹಾಲಿಂಗೇಶ್ವರರ ಸಪ್ತಾಹ ನಿಮಿತ್ತವಾಗಿ ಹಮ್ಮಿಕೊಂಡಿರುವ ಈ ಧರ್ಮಸಭೆ ದಿವ್ಯ ಸಾನ್ನಿಧ್ಯ ಉಳಿಸಿಕೊಂಡಿರ್ತಕ್ಕಂಥವರು ಸರಳತೆಯ ಪರಮ ಪೂಜ್ಯರಾಗಿರ್ತಕ್ಕಂಥ ನೂತನ ಮಹಾಲಿಂಗೇಶ್ವರ ಸ್ವಾಮೀಜಿಯವರ ದಿವ್ಯಚರಣಕ್ಕೆ ಅನಂತ ಕೋಟಿ ಭಕ್ತಿಯ ಪ್ರಣಾಮಗಳನ್ನು ಸಲ್ಲಿಸ್ತಾ ಈ ನಾಡು ಕಂಡ ಅಪರೂಪದ ಪರಮ ಪೂಜ್ಯರು ಮಾತೃ ಹೃದಯಗಳು ಆತ್ಮೀಯ ಸಹೋದರ ಪೂಜ್ಯರಾಗಿರ್ತಕ್ಕಂಥ ಪರಮ ಪೂಜ್ಯ ಶ್ರೀ ಸಿದ್ದೇಶ್ವರ ದೇವರು ಯಾದವಾಡಿಯವರ ದಿವ್ಯಚರಣಕ್ಕೆ ಅನಂತ ಕೋಟಿ ಭಕ್ತಿಯ ಪ್ರಣಾಮಗಳನ್ನು ಸಲ್ಲಿಸ್ತಾ ಸಂಗೀತ ಬಳಗಕ್ಕೂ ಹುಕ್ಕೇರಿ ತಾಲೂಕಿನಿಂದ ಆಗಮಿಸಿರತಕ್ಕಂಥ ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆಯ ತಾಲೂಕು ಅಧ್ಯಕ್ಷರಾಗಿರ್ತಕ್ಕಂಥ ನಾಗರಾಜ್ ಹಾದಿಮನಿಯವರು ಶರಣೆಂದು ಎಲ್ಲ ಬಳಗಕ್ಕೂ ಸಂಗೀತ ಬಳಗಕ್ಕೂ ಇಲ್ಲಿ ನೆರೆದಿರುವ ತಮ್ಮೆಲ್ಲರ ಪಾದಗಳಿಗೂ ಶರಣಾರ್ಥಿಗಳು. ಬಂಧುಗಳೇ, ವಿಷಯ ಧರ್ಮೋ ರಕ್ಷತಿ ರಕ್ಷಿತ ಪವಿತ್ರಾಣಾಯ ಸಾಧೂನಾಂ ವಿನಾಶಯಾತ ದುಷ್ಕೃತ್ಯಾಂ ಧರ್ಮ ಸಂಸ್ಥಾಪನಾರ್ಥಯ ಸಂಭವಾಮಿ ಯುಗೆ ಯುಗೆ ಅಂತ ಹೇಳ್ತಾರೆ. ಪರಮ ಪವಿತ್ರ ಭಗವದ್ಗೀತೆಯ 4ನೇ ಅಧ್ಯಾಯದ 8ನೇ ಶ್ಲೋಕದ ಕನ್ನಡ ಅರ್ಥ ಹೇಳ್ತದೆ, ಯಾವಾಗ ಈ ಜಗತ್ತಿನೊಳಗೆ ಅನ್ಯಾಯ ಅಧರ್ಮ ಮೋಸ್ತನ ಭ್ರಷ್ಟತೆ ತುಂಬಿ ತುಳುಕುತ್ತದ ಅವಾಗ ಒಂದು ಯಾವ್ದಾದ್ರು ರೂಪದೊಳಗೆ ನಾವು ಹುಟ್ಟಿ ಬರ್ತೀನಿ ಅಂತ ಶ್ರೀಕೃಷ್ಣ ಪರಮಾತ್ಮ ಹೇಳಿರುವಂತದ್ದು. ಹಂಗಾದ್ರೆ ಈ ಮಣ್ಣಿನೊಳಗೆ ಈ ನಾಡಿನೊಳಗೆ ಈ ಜಗತ್ತಿನೊಳಗೆ ಅನ್ಯಾಯ ಅಧರ್ಮ ಆದಾಗ ಧರ್ಮ ಅಧಪತನಕ್ಕೆ ಹೋಗುವಾಗ ಯಾರು ಹುಟ್ಟಿ ಬಂದರು ಅಂತಂದ್ರೆ ಈ ನಾಡಿನೊಳಗೆ ಶ್ರೀರಾಮಚಂದ್ರ ಪ್ರಭುಗಳು ಹುಟ್ಟಿ ಬಂದಿರತಕ್ಕಂಥದ್ದು. ಆಯಾವ ಭಾಗಗಳು ಈ ಭಾಗದೊಳಗೆ ಸದ್ಗುರು ಮಹಾಲಿಂಗೇಶ್ವರ ಹುಟ್ಟಿದ್ರ, ಅತನಿ ಭಾಗದೊಳಗೆ ಅತನಿ ಶಿವಗಳು ಹುಟ್ಟಿ ಬಂದ್ರು, ಹಾರುಗೇರಿಯೊಳಗೆ ದೇವರು ಕೊಂಡದ್ದ, ಮುಗಳ ಕೊಡದೊಳಗೆ ಎಲ್ಲಾ ಲಿಂಗಪ್ಪವರು ಹುಬ್ಬಳ್ಳಿ ಭಾಗದೊಳಗೆ ಸಿದ್ಧಾರೂಢರು. ಆಯಾವ ಭಾಗದೊಳಗೆ ಆ ಪ್ರದೇಶದೊಳಗೆ ಜ್ಞಾನಿಗಳು ಹುಟ್ಟಿ ಹೆಂಗ ಆಗಿತ್ತು ಅಂದ್ರೆ ಜ್ಞಾನಿಯಾಚಿನ ಶರೀರ ಮಿಥ್ಯ ಮೇಲೆ ಇರ್ಬೇಕಾ ಜೇತೆ ಪಡೆ ತಿಳಿಸಿ ಸಾರ ಪುಣ್ಯ ಭೂಮಿ. ಬಹಳ ಜನ ಮಹಾತ್ಮರಿ ನಾಡಿಗಳು ಧರ್ಮ ಅಂತಂದ್ರೆ ಏನು ಬಹಳ ವ್ಯಾಖ್ಯಾನ ಕೊಡಬೇಕಾಗಿಲ್ಲ. ಬಸವಣ್ಣವ್ರು ಒಂದು ಘಟನೆ ನೆನಪು ಮಾಡಿಕೊಂಡ್ರೆ ಸಾಕು. ನದಿ ಒಳಗೆ ನೀರು ಕುಡಿಲಿಕ್ಕೆ ಹೋಗಿರ್ತಾರ, ಬೊಗಸಿಯನ್ನ ಮಾಡಿ ನೀರು ಕುಡಿಯುವಾಗ ಚೇಳ ಬಂದು ಅಂಗೈಗೆ ಕಡಿತಿರ್ತದ. ಪ್ರತಿ ಸಾರಿ ಕಡದಾಗ ಒಂದು ಚೇಳ ಈ ಕಡೆ ಬಿಟ್ಟು ನೀರು ಕುಡಿತಿರ್ತಾರ. ಅವರ ಶಿಷ್ಯಗಳನ್ನ ಕೇಳ್ತದೆಪ್ಪ, ಚೇಳ ಕಡಿಲಿಕ್ಕತ್ತದಲ್ರಿ, ಈ ಕಡೆ ಸರಿಸ್ಬಿಡ್ರಿ, ಕೊಂದು ಹಾಕ್ತಿವ್ರಿ ಅಂತ ಹೇಳಿದ್ರು. ಅವಾಗ ಬಸವಣ್ಣವ್ರು ಹೇಳ್ತಾರ, ಭಗವಂತ ಎಲ್ಲರಿಗೆ ಒಂದೊಂದು ಧರ್ಮವನ್ನ ಕೊಟ್ಟಾನಪ್ಪ. ಚೇಳಿಗೆ ಯಾವ ಧರ್ಮ ಕೊಟ್ಟ ಅಂದ್ರೆ ಯಾರೇ ಮುಟ್ಟಿದ್ರ ಕೊಲ್ಲಿಕ್ ಬಂದ್ರ ಕಡದು ಜೀವನ ರಕ್ಷಣೆ ಮಾಡಿಕೊಳ್ತಕ್ಕಂಥ ಕಡಿಯೋ ಧರ್ಮ ಕೊಟ್ಟಾನ. ಮಾನವ ನಮಗೆ ಯಾವ ಧರ್ಮ ಕೊಟ್ಟಾನ ಅಂದ್ರೆ ಕಡದಂತವ್ರ ರಕ್ಷಣೆ ಮಾಡಿ ಬಿಡುವಂತ ಧರ್ಮ ಕೊಟ್ಟಾನಪ್ಪ. ಇದು ಬಸವ ಧರ್ಮ. 12ನೇ ಶತಮಾನದ ಕಲ್ಯಾಣದ ಒಬ್ಬ ಕೆಳವರ್ಗದ ವ್ಯಕ್ತಿಯನ್ನ ಹೊಡೆದು ರಕ್ತ ಸಿಕ್ತ ಮಾಡಿ ದಾರಿ ಮಧ್ಯದೊಳಗೆ ಎಸೆದು ಬಿಟ್ಟಿದ್ರು. ಅರೆ ಪ್ರಜ್ಞಾವಸ್ಥೆಯೊಳಗಿದ್ದ ಒಬ್ಬ ವ್ಯಕ್ತಿ ಬಂದು ಮುಟ್ಟಿದ ವ್ಯಕ್ತಿ ಯಾರಂತೇಳಿ ಬಿದ್ದಂತ ವ್ಯಕ್ತಿ ಗೊತ್ತಿರಲಿಲ್ಲ. ಆದ್ರೆ ಅವನ ಭಯೊಳಗೆ ಬರ್ತಾ ಇತ್ತು, ಬಸವ ಬಸವ ಬಸವಣ್ಣ ಅಂತ ಹೇಳಿ. ಅವಾಗ ಮುಟ್ಟಿದ ವ್ಯಕ್ತಿ ಕೇಳ್ತಾನ, ಅರೇ ಪ್ರಜ್ಞಾವಸ್ಥೆಯೊಳಗದೆಯಪ್ಪ, ನಾನೇ ಮುಟ್ಟೀನಿ, ನಾನೇ ಬಸವಣ್ಣ ಅಂತ ನಿನಗೆ ಹೆಂಗ್ ಗೊತ್ತಾಯ್ತು ಅಂತಂದಾಗ ಬಿದ್ದಂತ ವ್ಯಕ್ತಿ ಹೇಳ್ತಾನ, ಯಪ್ಪ ಕಲ್ಯಾಣದೊಳಗ ಧರ್ಮದಿಂದ ಬಿದ್ದಂತವ್ರಿಗೆ ಎತ್ತುವಂತವ್ ಬಸವಣ್ಣ ಬಿಟ್ಟು ಮತ್ತಾರು ಬರ್ಲಿಕ್ಕೆ ಸಾಧ್ಯ, ಬಸವ ಅಂತೀನಿ ಅಂತ. ಧರ್ಮ ಅಂದ್ರೆ ಏನು? ಗ್ರಂಥದೊಳಗೆ ಇರ್ತಕ್ಕಂಥ ವ್ಯಾಖ್ಯಾನ ಅಲ್ಲ. ನಾವು ಬದುಕುವಂತ ಜೀವನದೊಳಗೆ ಧರ್ಮ ಅದ, ನಾವು ನಡೆಯುವಂತ ದಾರಿ ಒಳಗೆ ಧರ್ಮ ಅದ, ಮಾತಾಡುವಂತ ಮಾತಿನೊಳಗೆ ಧರ್ಮ ಅದ. ಮಾತಾಡಂಗಿಲ್ಲ ಹಳ್ಳಿ ಒಳಗೆ ಏನಾರ ಕೆಟ್ಟ ಮಾತಾಡಕತ್ತೀವಿ ಅಂದ್ರೆ ಧರ್ಮ ಹಿಡಿದು ಮಾತಾಡುದು, ಧರ್ಮದಿಂದ ಮಾತಾಡುದು. ಧರ್ಮ ಅಂದ್ರೆ ಏನು? ಸತ್ಯ ಮಾತನಾಡೋದು ಧರ್ಮ. ಮತ್ತೊಬ್ಬರ ಕಣ್ಣೊಳಗೆ ಕಣ್ಣೀರೇ ಬರೆಸ್ದಂಗ ಬದುಕೋದ ಧರ್ಮದ. ಮತ್ತೊಬ್ಬರ ಅಸ್ತಿ ಮೋಸ ಮಾಡಿ ಹೊಡಿದೇ ಇರೋದ ಧರ್ಮದ. ಅದಕ್ಕ ಮಹಾತ್ಮರ ಬಿದ್ದು ಹೋಗುವ ಶರೀರ, ಮಣ್ಣೊಳಗ ಮಣ್ಣಾಗಿ ಹೋಗುವ
ಮಣ್ಣಿನೊಳಗೆ ಸೋರಿ ಹೋಗುವ ಶರೀರ, ಒಂದಿನ ಎದ್ದು ಹೋಗುವ ಶರೀರದ ಧರ್ಮದಿಂದ ಬದುಕಬೇಕು ಅಂತ ಹೇಳ್ತಾರೆ. ಸ್ವಾಮಿ ವಿವೇಕಾನಂದರು ಯಾರು ಕೇಳಿದ್ರು, ಯಪ್ಪ ದೇಶದ್ರೋಹಿ ಅಂದ್ರೆ ಯಾರ, ಧರ್ಮದ್ರೋಹಿ ಅಂದ್ರೆ ಯಾರ ಅಂತಂದಾಗ ಸ್ವಾಮಿ ವಿವೇಕಾನಂದರು ಉದ್ಧಾರ ತೆಗಿತಾರ. ಯಾರ ಒಂದು ಓಣಿ ಒಳಗ ಊರೊಳಗ ಎಲ್ಲರೂ ಹಸಿವಿನಿಂದ ನರಳುತ್ತಾ ಇರ್ತಾರಲ್ಲಪ್ಪ, ಅವೊಬ್ಬ ಶ್ರೀಮಂತಾಗಿ ಹೊಟ್ಟೆ ತುಂಬ ಮೃಷ್ಟಾನ್ನ ಊಟ ಮಾಡ್ತಾ ಇತ್ತಂದ್ರ ಈ ದೇಶದ ನಿಜವಾದ ದೇಶದ್ರೋಹಿ ಅವನಪ್ಪ, ನಿಜವಾದ ಧರ್ಮದ್ರೋಹಿ ಅವನ ಅಂತ ಹೇಳ್ತಾರೆ. ಹಂಚ್ಕೊಂಡು ತಿನ್ನುವುದು ಧರ್ಮ. ಧರ್ಮ ಇವತ್ತು ಬಹಳ ಜನ ಹೇಳ್ತಿರ್ತಾರೆ, ನೋಡ್ಬೇಕು ನೀವು. ದೇವರಂದ್ರ ಗುಡಿ ಗುಂಡಾರ ಮಠ ಮಸೀದಿ ಚರ್ಚ್ಗಳಿಗೆ ಇರತಕ್ಕಂತ ಮೂರ್ತಿಗಳಿಗೆ ದೇವರಂದಿಲ್ಲ. ಮಹಾತ್ಮರು ವ್ಯಾಖ್ಯಾನವನ್ನು ಕೊಡ್ತಾರೆ ಬಹಳ ಸರಳವಾಗಿ. ಅತನಿ ಮುರುಗೇಂದ್ರ ಶಿವಗಳು ಹೇಳ್ತಾರ, ನಿನ್ನ ನಡೆ ನುಡಿ ಎರಡು ಒಂದಾಗಿರ್ತಾರ, ಇದ ಜನ್ಮ ಕಡಿ ಅಂತ ಹೇಳ್ತಾರ. ಅದನ್ನ ಧಾರವಾಡ ಜಿಲ್ಲೆಯ ನವಲಗುಂದದ ನಾಗಲಿಂಗಪ್ಪ ಅಂತೇಳಿ ಬಹಳ ದೊಡ್ಡ ಜ್ಞಾನಿಗಳು, ತ್ರಿಕಾಲ ಜ್ಞಾನಿಗಳು, ಅವ್ರು ಹೇಳ್ತಾರ ನಿರ್ಮಲವಾದದ್ದ ಮಡಿ, ಉಳಿದದ್ದೆಲ್ಲ ಕಾಲ್ಮಡಿ ಅಂತ. ಅದನ್ನ ಉಬ್ಬಳ್ಳಿ ಸಿದ್ಧಾರೂಢ ಎಷ್ಟು ಚಂದ ಉದ್ಘಾಟನೆ ತೆಗಿತಾರಂದ್ರ, ಅಹಂ ಬ್ರಹ್ಮಾಸ್ಮಿ ಅಯಮಾತ್ ಬ್ರಹ್ಮ ಪ್ರಜ್ಞಾನಂ ಬ್ರಹ್ಮ ತತ್ವಮಸಿ ತತ್ವಮಸಿ ನೀನಾ ದೇವರದಿ ಅಂತ ಹೇಳ್ತಾರೆ. ಅದನ್ನ ಬಸವಣ್ಣವರು ಹೇಳ್ತಾರ ವಚನ ಸಾಹಿತ್ಯಗಳು, ಕಲ್ಲು ದೇವರು ದೇವರಲ್ಲ, ಮಣ್ಣು ದೇವರು ದೇವರಲ್ಲ, ಮನದಿಂದ ಮಾಡಿದ ದೇವರು ದೇವರಲ್ಲ, ಪಂಚಲೋಹಗಳಿಂದ ಮಾಡಿದ ದೇವರುಗಳು ದೇವರಲ್ಲ, ಸೇತು ಬಂದ ರಾಮೇಶ್ವರ ಗೋಕರ್ಣ ಕೇದಾರ ಮುಂತಾದ ಪುಣ್ಯಕ್ಷೇತ್ರಗಳಿರ್ತಕ್ಕಂಥ ದೇವರುಗಳು ದೇವರಲ್ಲ. ತನ್ನ ತಾನರಿತು ತಾನಾರಿತು ತಿಳಿದೊಡೆ ತಾನೇ ದೇವ ನೋಡ ಅಪ್ರಮಾಣ ಕೂಡಲ ಸಂಗಮ ದೇವ ಅಂತ ಬಸವಣ್ಣ ಹೇಳಿದ್ರು. ಅದನ್ನ ಇಂಚಿಗರಿ ಅಧ್ಯಾತ್ಮ ಸಂಪ್ರದಾಯದ ಬಾಲ ಬ್ರಹ್ಮಚಾರಿ ಮಾಧವಾನಂದ ಪ್ರಭುಜಿಯವರನ್ನ ತುಂಬಿದ ಸಭೆಯೊಳಗೆ ಯಾರು ಕೇಳುತ್ತಾರ, ಯಪ್ಪ ದೇವರಂದ್ರೆ ಯಾರಿಗೆ ಕರೀತೀರಿ ಅಂದಾಗ ಅವ್ರು ಹೇಳಿದ್ರು, ನೀವು ಯಾವ ಧರ್ಮದವರಲ್ಲ, ನೀವು ಯಾವ ಕುಲದವರಲ್ಲ, ಜಾತಿಯವರಲ್ಲ, ಗೋತ್ರದವರಲ್ಲ,